ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗಿನ ತಿಂಡಿಗೆ ಹೋಟೆಲ್ ಸ್ಟೈಲ್ನಲ್ಲಿ ತಟ್ಟೆ ಇಡ್ಲಿ ಹಾಗೆಯೇ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಅಂದರೆ ಇಡ್ಲಿ ಸಾಂಬಾರು ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ, ಸಾಂಬಾರಂತೂ ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿ ಹೆಂಗಿರುತ್ತಲ್ವ ಅದೇ ರೀತಿ ಇತ್ತು. ಆ ಎರಡೂ ರೆಸಿಪೀಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮೊನ್ನೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೋಬೇಕು, ಮಾವಿನಕಾಯಿ ಉಪ್ಪಿನಕಾಯಿನ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಆ ಉಪ್ಪಿನಕಾಯಿಗೆ ಇವತ್ತು ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ತುಂಬ ಜನಗಳಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಬೆಳಿಗ್ಗೆನೇ ಬೇಗ ಎದ್ದು ಇಲ್ಲಿ ರಂಗೋಲಿನ ಹಾಕಿ ಆನಂತರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೋದೆ. ನೆನೆನೇ ಇಡ್ಲಿ ಹಿಟ್ಟೆಲ್ಲ ರುಬ್ಕೊಂಡಿದ್ದೆ ಅಲ್ವಾ, ಬೇಗ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಅಂದರೆ ಸಾಂಬಾರಿಗೆ ಇನ್ಸ್ಟೆಂಟಾಗಿ ಮಸಾಲೆನ ಪೌಡರ್ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬೇಳೆ ಬೇಕು, ಮೊದಲು ಬೇಯೋದಕ್ಕೆ ಇಟ್ಕೊಂಡ್ಬಿಟ್ರೆ ಇದು ಕೂಲಾಗೋಷ್ಟರಲ್ಲಿ ಸಾಂಬಾರಿಗೆ ಬೇಕಾಗಿರುವಂತಹ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಅಂತ ಮೊದಲಿಗೆ ಬೇಳೆನ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡು ಇದಕ್ಕೆ ಬೇಯುವಷ್ಟು ಮಾತ್ರ ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲಷ್ಟು ಕುಗ್ಗಿಸ್ಕೋಬೇಕು. ಬೇಳೆ ಚೆನ್ನಾಗಿ ಬೆಂದು ಮ್ಯಾಶ್ ಆಗಿರಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳುವಾಗ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಬೇಯಿಸ್ಕೋಬೋದು. ನಾನೇನು ಹಾಕ್ಕೊಂಡಿಲ್ಲ, ಹಾಗೆಯೇ ಪ್ಲೇನಾಗಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಈ ಇಡ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸಿಹಿ ಕುಂಬಳಕಾಯಿ ಬೇಕು, ಸ್ವೀಟ್ ಪಂಪ್ಕಿನ್, ಅದನ್ನು ಕೂಡ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇಡ್ಲಿಗೆ ಮಾಡುವಂತಹ ಸಾಂಬಾರಿಗೆ ಸೆಪ್ರೇಟಾಗಿ ಸಾಂಬಾರು ಪುಡಿನ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ಎಣ್ಣೆ ಕಾದಾದ ನಂತರ ಸ್ವಲ್ಪ ಮೆಂತ್ಯ, 1 ಸ್ಪೂನಷ್ಟು ಕಡಲೆಬೇಳೆ, 3/4 ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಇದನ್ನು ಕೆಂಪುಗಾಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ದೀರಾ ಅಲ್ವಾ, ಕಲರ್ ಚೇಂಜ್ ಆಗಿರುತ್ತೆ. ಈ ಹಂತದಲ್ಲಿ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಕಾಳುಮೆಣಸು, 3 ಸ್ಪೂನಷ್ಟು ಧನಿಯಾನ ಹಾಕಿ ನಂತರ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸ್ಕೊಂಡು ಮತ್ತೆ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಹಾಕ್ಕೊಂಡಿರುವಂಥ ಪದಾರ್ಥನೆಲ್ಲ ಕೆಂಪುಗಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ಮೆಣಸಿನಕಾಯಿ ಎಲ್ಲ ಕ್ರಿಸ್ಪಿಯಾಗಿ ಆಗಿರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಕೂಲ್ ಆಗೋ ಅಷ್ಟರಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಅದು ಕಾದಾದ ನಂತರ ಸ್ವಲ್ಪ ಜೀರಿಗೆ, ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿನೂ ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಹೀಗೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸಿಹಿ ಕುಂಬಳಕಾಯಿ ಈ ರೀತಿ ಈರುಳ್ಳಿ ಜೊತೆನೇ ಒಗ್ಗರಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗಿರಬೇಕು, ಅಂದರೆ ಸ್ವಲ್ಪ ಬೆಂದಿರಬೇಕು. ಈ ಹಂತದಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊತೀನಿ. ಆವಾಗ ಟೊಮ್ಯಾಟೊ ಆಗಿರ್ಬೋದು, ಈರುಳ್ಳಿ, ಸಿಹಿ ಕುಂಬಳಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಬೇಯುತ್ತೆ, ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಮ್ಯಾಶ್ ಆಗೋ ಥರ ಇರುತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಉಪ್ಪಿನ ಜೊತೆಗೇ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದು ಬೇಯೋಷ್ಟರಲ್ಲಿ ನಾವು ಈ ಸಾಂಬಾರು ಪುಡಿ, ಅಂದರೆ ಇಡ್ಲಿ ಸಾಂಬಾರಿಗೆ ಮಾಡುವಂಥ ಮಸಾಲೆನೆಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ವ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ, ಅದು ಕೂಡ ಕೂಲ್ ಆಗಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೋಬೇಕು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀರಾ ಅಂದರೆ ನಾನು ಹೇಳಿರುವಂತಹ ಪದಾರ್ಥನೆಲ್ಲ ಡಬಲ್ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ನಾನು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ, ಇನ್ಸ್ಟೆಂಟಾಗಿ ಮಾಡಿಕೊಂಡು, ಅಂದರೆ 1 ಟೈಮ್ಗೆ ಆಗೋಷ್ಟು ಮಾತ್ರ ಮಸಾಲ ಪೌಡರ್ಗಳನ್ನ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಪೌಡರ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಬೇಯೋದಕ್ಕೆ ಇಟ್ಕೊಂಡಿದ್ವಲ್ವ ಈರುಳ್ಳಿ, ಟೊಮ್ಯಾಟೊ, ಸಿಹಿ ಕುಂಬಳಕಾಯಿ, ಅದು ಕೂಡ ಬೆಂದಿರುತ್ತೆ. ನಾವು ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಬೆಂದಿರುತ್ತೆ. ಕುಕ್ಕರ್ ಕೂಡ ಕೂಲ್ ಆಗಿರುತ್ತೆ. ಅದನ್ನು ಓಪನ್ ಮಾಡಿಕೊಂಡು ಬೇಳೆನ ಸ್ವಲ್ಪ ಹೊತ್ತು ಮ್ಯಾಶ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ತೆಳುವಾಗಿದ್ದರೆ ತೆಳು
ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಕೋಬೇಕಾಗತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೊಳ್ಳಿ. ಇಡ್ಲಿ ಸಾಂಬಾರಿಗೆ ಮೀಡಿಯಮ್ ಆಗಿ ಇದ್ದರೆ ಚೆನ್ನಾಗಿರುತ್ತೆ. ರಸಮ್ ಥರ ತೆಳುವಾಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗೆ ಗೊಜ್ಜು ಥರ ಗಟ್ಟಿಯಾಗಿದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಸಾಂಬಾರಿನಲ್ಲಿ ಇಡ್ಲಿನ ಡಿಪ್ ಮಾಡಿದ್ರೆ ಇಡ್ಲಿಗೆ ಒಂದು ಕೋಟಿಂಗ್ ಸಾಂಬಾರು ಅಂಟ್ಕೋಬೇಕು, ಆ ರೀತಿ ಸಾಂಬಾರನ್ನ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಬೇಳೆ ಮತ್ತು ಸಿಹಿ ಕುಂಬಳಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಮ್ಯಾಶ್ ಆಗಿರಬೇಕು, ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಬರೋದು. ಅದನ್ನು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಂಡು ಕುದಿಸ್ಕೊತಾ ಇರ್ತೀನಿ. ಕೊನೆಯಲ್ಲಿ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು. ಅದು ಕುದಿಯೋಷ್ಟರಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಪ್ಯಾನ್ಗೆ ಇಲ್ಲಿ ಸ್ವಲ್ಪ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಕಡಲೆ ಹಾಗೆಯೇ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಸೇರಿಸ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿಯಾಗಿರುತ್ತೆ. ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹೋಟೆಲ್ ಸ್ಟೈಲ್ನಲ್ಲೇ ಚಟ್ನಿ ಕೂಡ ರೆಡಿ ಆಯಿತು. ಇದು ನಾರ್ಮಲ್ ಕಡಲೆ ಮತ್ತು ತೆಂಗಿನಕಾಯಿ ಚಟ್ನಿ. ಟೇಸ್ಟ್ ಇನ್ನೂ ಡಿಫ್ರೆಂಟ್ ಬೇಕು ಅಂತ ಅಂದರೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ಅದು ಕೂಡ ಟೇಸ್ಟಿಯಾಗೇ ಇರುತ್ತೆ. ಇವಾಗ ಚಟ್ನಿ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ಕುದೀತಾ ಇತ್ತು. ಇದಕ್ಕೆ ಮೇಲ್ಗಡೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ತುಪ್ಪಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಇಡ್ಲಿಗೆ ಹೊಂದ್ಕೊಳ್ಳೋ ಥರ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ. ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ. ಈ ರೀತಿ ಮಸಾಲಾನ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಅಂದರೆ ಸಾಂಬಾರು ಪೌಡರ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ಫಟಾಫಟ್ ಅಂತ ಮಾಡ್ಕೋಬೋದು. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು, ಚಟ್ನಿ ಕೂಡ ರೆಡಿ ಆಯಿತು. ನೆನ್ನೆನೇ ಇಡ್ಲಿ ಹಿಟ್ಟನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೆ. ಪರ್ಫೆಕ್ಟಾಗಿ ಫರ್ಮೆಂಟೇಷನ್ ಆಗಿತ್ತು. ಮಳೆ ಬಂದಿದ್ರೂ ಕೂಡ ತುಂಬ ಚೆನ್ನಾಗಿ ಇಡ್ಲಿ ಹಿಟ್ಟು ಉದುಗ್ ಬಂದಿತ್ತು. ಅಂದರೆ ಗ್ರೈಂಡರಲ್ಲಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಅದಕ್ಕಿಂತ ಮುಂಚೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ನೀರನ್ನು ಕುದಿಲಿಕ್ಕೆ ಇಟ್ಕೋತೀನಿ. ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ಇಡ್ಲಿ ಪ್ಲೇಟ್ಗೆಲ್ಲ, ಅಂದರೆ ತಟ್ಟೆ ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಈ ರೀತಿ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು. ಬೇಡ ಅಂತಂದರೆ ಇದಕ್ಕೆ ಕಾಟನ್ ಬಟ್ಟೆ, ವೈಟ್ ಕಲರ್ ಕಾಟನ್ ಬಟ್ಟೆ ಇರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಬಾಳೆ ಎಲೆ ಬರುತ್ತಲ್ವ, ಅದನ್ನು ಕೂಡ ಹಾಕಿ ಬೇಯಿಸ್ಕೋಬೋದು. ನಾನು ಅವೆರಡನ್ನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಎಣ್ಣೆನ ಈ ರೀತಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಇಡ್ಲಿ ಹಿಟ್ಟನ್ನು ನೋಡ್ತಾ ಇರ್ಬೋದು. ರುಬ್ಬಿದಾಗ ನೆನ್ನೆ ಬರೀ 1/4 ಭಾಗದಷ್ಟು ಮಾತ್ರ ಇಡ್ಲಿ ಹಿಟ್ಟಿತ್ತು. ಚೆನ್ನಾಗಿ ಫರ್ಮೆಂಟೇಷನ್ ಆಗಿ 3/4 ಭಾಗದಷ್ಟು ಆಗಿದೆ. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಚಿಟಿಕೆಯಷ್ಟು ಮಾತ್ರ ಅಡುಗೆ ಸೋಡಾನ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಪ್ಲೇಟ್ಸ್, ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿ ಈ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೆ ಈ ಪ್ಲೇಟ್ನೆಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಳೋ ಥರ ಇಟ್ಕೊಂಡು ನಾರ್ಮಲಾಗಿ ಇಡ್ಲಿನ ಸ್ಟೀಮ್ ಮಾಡ್ಕೋತೀವಲ್ವ, ಒಂದು 15 ನಿಮಿಷ, 10 ನಿಮಿಷ ಅಥವಾ 15 ನಿಮಿಷ ಆ ರೀತಿ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋದಷ್ಟೇ. ಪರ್ಫೆಕ್ಟಾಗಿ ಸಾಫ್ಟಾಗಿರುವಂತಹ ತಟ್ಟೆ ಇಡ್ಲಿ ರೆಡಿಯಾಗಿರುತ್ತೆ. ನನಗೆ ಇದನ್ನೆಲ್ಲ ಸೆಟ್ ಮಾಡಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಈ ರೀತಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ತೊಗೊಂಡು ಬಂದು ನಿಲ್ಲಿಸ್ಕೋಬೇಕಲ್ವ ಈ ಸ್ಟ್ಯಾಂಡನ್ನು. ಆ ಟೈಮ್ನಲ್ಲಿ ಒಂದು ಸಾರಿ ಈ ಥರ ತಿರುಗಿಸ್ಕೊಳ್ಳೋವಾಗ ಇಡ್ಲಿ ಪ್ಲೇಟೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಅಂದರೆ ಒಂದೊಂದು ಸಾರಿ ಇಬ್ಬರು ಬೇಕಾಗುತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಕ್ಲೋಸ್ ಮಾಡ್ಕೊಳ್ಳೋವಾಗ ನಿಧಾನಕ್ಕೆ ಕ್ಲೋಸ್ ಮಾಡ್ಕೋಬೇಕು. ಇದನ್ನೆಲ್ಲ ಈ ರೀತಿ ಸೆಟ್ ಮಾಡಿಕೊಂಡು ನೀರು ಕೂಡ ಕುದೀತಾ ಇರುತ್ತೆ. ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ನಾರ್ಮಲಾಗಿ ಇಡ್ಲಿನ ಬೇಯಿಸ್ಕೊತೀವಲ್ವ 10 ರಿಂದ 15 ನಿಮಿಷಗಳ ಕಾಲ, ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗಿರುತ್ತೆ. ಹಾಗೆಯೇ ಈ ರೀತಿ ಇಡ್ಲಿನೆಲ್ಲ ಬೇಯಿಸ್ಕೊಂಡ್ಮೇಲೆ ಸ್ಟ್ಯಾಂಡನ್ನು ತೆಗೆಯುವಾಗ ಈ ರೀತಿ ಸ್ವಲ್ಪ ಬೆಂಡ್ ಮಾಡಿಕೊಂಡು ಸ್ಟ್ಯಾಂಡನ್ನು ತೆಗೆದ್ರೆ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡಾಗ ನೀರೆಲ್ಲ ಕುತ್ಕೊಂಡಿರುತ್ತೆ, ಅದೆಲ್ಲ ಈ ರೀತಿ ಶೋಧಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಈ ರೀತಿ ಇಡ್ಲಿನ ತೆಗೆಯುವಾಗ ಆ ಇಡ್ಲಿ ಪ್ಲೇಟ್ಗೆ ಸ್ಟೀಮ್ ಆದಾಗ ನೀರೆಲ್ಲ ಅಂಟ್ಕೊಂಡಿರುತ್ತಲ್ವ, ಅದೆಲ್ಲ ಕೆಳಗಡೆ ಇರುವಂಥ ಇಡ್ಲಿಗೆ ಒಂದೊಂದು ಡ್ರಾಪ್ ಥರ ಬೀಳ್ತಾ ಇರುತ್ತೆ. ಹಾಗೆಯೇ ಇಡ್ಲಿ ಪ್ಲೇಟಲ್ಲಿ ಇಡ್ಲಿ ಮಾಡ್ಕೊಂಡಾಗ ಬೇಗನೆ ತೆಗೆದುಬಿಡ್ಬೇಕು, ಇಲ್ಲಾಂದರೆ ನೀರೆಲ್ಲ ಒಂದೊಂದೇ ಡ್ರಾಪ್ ಇಡ್ಲಿಗೆ ಬೀಳ್ತಾ ಇರುತ್ತೆ. ಮೇಲ್ಗಡೆ ಪ್ಲೇಟ್ ಇರುತ್ತೆ ನೋಡಿ, ಅದರಿಂದ ಕೆಳಗಡೆ ಪ್ಲೇಟ್ಗೆ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಈ ಸ್ಟ್ಯಾಂಡಲ್ಲಿರುವಂಥ ಪ್ಲೇಟ್ಸ್ನೆಲ್ಲ ತೆಗೆದು ಈ ರೀತಿ
ಒಂದೊಂದನ್ನೇ ಹರಡ್ಕೋಬೇಕು. ಅದಾದ ನಂತರ ಇನ್ನು ನಾರ್ಮಲ್ ಆಗಿ ಸ್ಪೂನಿಂದ ಇದನ್ನು ತೆಗೆಯೋದಷ್ಟೇ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನಿಮಗೆ ಈ ತಟ್ಟೆ ಇಡ್ಲಿ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಸ್ವಲ್ಪನೂ ಬ್ರೇಕ್ ಆಗಬಾರ್ದು, ಎಲ್ಲೂ ಕೂಡ ಕ್ರ್ಯಾಕ್ ಆಗಬಾರ್ದು, ಸೈಡಲ್ಲೆಲ್ಲ ಫಿನಿಶಿಂಗ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಪ್ಲಾಸ್ಟಿಕ್ ಶೀಟ್ನ ಹಾಕಿ ಮಾಡ್ಕೋಬೋದು. ಪ್ಲಾಸ್ಟಿಕ್ ಶೀಟ್ ಅಷ್ಟೊಂದು ಒಳ್ಳೆಯದಲ್ಲ. ಹೋಟೆಲ್ಗಳಲ್ಲಿ ಕೆಲವೊಂದು ಕಡೆ ಹಾಕಿ ಮಾಡಿರ್ತಾರೆ, ಇನ್ನು ಕೆಲವೊಂದು ಕಡೆ ಬಾಳೆ ಎಲೆ ಹಾಕಿ ಮಾಡಿರ್ತಾರೆ. ಅದು ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅಂದರೆ ಸ್ವಲ್ಪ ಕ್ರ್ಯಾಕ್ ಆಗಿರುತ್ತೆ ಅಷ್ಟೇ ಮಧ್ಯದಲ್ಲಿ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೆ ಇದು ಕೂಡ ಅಂಟ್ಕೊಳ್ಳೋದಿಲ್ಲ. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ಸ್ವಲ್ಪ ಇಡ್ಲಿ ತಟ್ಟೆಗೆ ಇಡ್ಲಿ ಅಂಟ್ಕೊಂಡಿರುತ್ತೆ ಅಷ್ಟೇ, ತುಂಬ ಏನು ಅಂಟ್ಕೊಂಡಿರೋದಿಲ್ಲ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟು ಮಾತ್ರ ಅಂಟ್ಕೊಂಡಿರುತ್ತೆ ಅಷ್ಟೇ. ಇದನ್ನು ಸ್ವಲ್ಪ ಹೊತ್ತು ಕೂಲಾದ ನಂತರ ತೆಗೆದ್ರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಅಂದರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕಲ್ವ, ಸೊ ಹಾಗಾಗಿ ಬೇಗನೆ ಈ ತಟ್ಟೆಯಿಂದ ಇಡ್ಲಿನ ತೆಗೆದು ಬಡಿಸ್ತಾ ಇದ್ದೆ. ಅಂದರೆ ತಿನ್ನೋದಕ್ಕೆ ಹಾಕಿದ್ಮೇಲೆ ಇನ್ನೊಂದು ಸಾರಿ ಬೇಯಿಸ್ಕೋಬೇಕಲ್ವ, ಖಾಲಿ ಆದರೆ ಮತ್ತೆ ಬಡಿಸ್ಬೇಕಲ್ವ, ಸೊ ಹಾಗಾಗಿ ಹಿಂದಿಂದೇನೆ ಹಾಕಿ ಬೇಯಿಸ್ಕೊತಾ ಇದ್ದೆ. ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿತ್ತು ಅಂದರೆ ಜಸ್ಟ್ 2 ಬೆರಳಲ್ಲಿ ಮುರಿಬೋದು ಅಷ್ಟು ಸಾಫ್ಟಾಗಿ ಬಂದಿತ್ತು. ಇದಕ್ಕೆ ಕಾಂಬಿನೇಷನ್ ಕೆಂಪು ಚಟ್ನಿ, ಹಾಗೆಯೇ ಇಡ್ಲಿ ಸಾಂಬಾರು. ನನಗಂತೂ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ. ಅಂದರೆ ಇಡ್ಲಿ ಚಟ್ನಿಗಿಂತ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಇವತ್ತು ಇಡ್ಲಿ ಸಾಂಬಾರನ್ನೇ ಮಾಡ್ಕೊಂಡಿದ್ದೆ. ಮತ್ತು ಈ ತಟ್ಟೆಗೆ ಎಣ್ಣೆನ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಾರಿ ಎಣ್ಣೆ ಹಾಕ್ಕೊಂಡಿರ್ತೀವಲ್ವ, ಅದೇ ಸಾಕಾಗತ್ತೆ. ಮತ್ತು ಇಡ್ಲಿ ಹಿಟ್ಟನ್ನು ಹಾಕಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು. ಈ ರೀತಿ ತಟ್ಟೆ ಇಡ್ಲಿ ಮಾಡ್ಕೊಳ್ಳುವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಮಾತ್ರನೇ ನೀರನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀರು ಕುದಿಯೋವಾಗ ಕೊನೆಯಲ್ಲಿರುತ್ತಲ್ಲ ಪ್ಲೇಟ್, ಅದಕ್ಕೆ ನೀರೆಲ್ಲ ಆರಿ ಇಡ್ಲಿ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಳೋದು. ಬೇಕು ಅಂದಾಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೋದು. ಇವಾಗ ಸಾಂಬಾರನ್ನ ಬಡಿಸ್ಕೊತಾ ಇದ್ದೀನಿ. ನನಗೆ ಚಟ್ನಿ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಜಾಸ್ತಿ ಸಾಂಬಾರನ್ನ ಹಾಕಿ ತಿಂತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ನಿಮಗೆ ತೋರಿಸ್ತೀನಿ ಇಡ್ಲಿ ಎಷ್ಟು ಸಾಫ್ಟಾಗಿತ್ತು ಅಂತ. ಈ ರೀತಿ 2 ಬೆರಳಲ್ಲಿ ಮಾತ್ರ ಮುರಿಬೋದು, ಅಷ್ಟು ಸಾಫ್ಟಾಗಿ ಬಂದಿತ್ತು. ನಾನು ಇಡ್ಲಿ ಹಿಟ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೆ, ಅಂದರೆ ರವೆ ಥರ ಬರಲಿ ಅಂತ. ನಿಮಗೆ ನುಣ್ಣಗೆ ಬೇಕು ಅಂದರೆ, ತುಂಬಾ ಸಾಫ್ಟಾಗಿ ಬೇಕು ಅಂತ ಅಂದರೆ ಇದನ್ನು ತುಂಬ ನೈಸಾಗಿ ರುಬ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಇಡ್ಲಿ ಬಂದಿರುತ್ತೆ. ನಿಮಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಸ್ಬೆಂಡ್ಗೆ ಅಶ್ವಗಂಧನ ಹಾಕಿ ಹಾಲನ್ನು ಹಾಕಿ ಕೊಡ್ತಾ ಇದ್ದೀನಿ. ಅಶ್ವಗಂಧ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ, ಸೊ ಹಾಗಾಗಿ ದಿನಕ್ಕೆ ಒಂದು ಸಾರಿ ಆದ್ರೂ ಈವ್ನಿಂಗ್ ಟೈಮಲ್ಲಿ ಇಲ್ಲಾಂದರೆ ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಅಶ್ವಗಂಧನ ಕೊಡ್ತೀನಿ. ಹಾಗೆಯೇ ಇನ್ನು ಮನೆ ಕೆಲಸ ಇದ್ದೇ ಇರುತ್ತಲ್ವ, ಇನ್ನು ಇಡ್ಲಿ ಪಾತ್ರೆ ತೊಳೆಯೋದು, ಇಡ್ಲಿ ತಟ್ಟೆ ತೊಳೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಬಟ್ಟೆನೂ ಕೂಡ ವಾಶ್ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದೆ, ಅದು ಕೂಡ ವಾಶ್ ಆಗಿತ್ತು. ಈ ರೀತಿ ಸೀರೆಗಳನ್ನೆಲ್ಲ ಮೊದಲೇ ಮಡಚಿ ಎತ್ತಿಟ್ಕೊಂಡಿರ್ತೀನಿ, ಅಂದರೆ ಡೈರೆಕ್ಟಾಗಿ ತಂತಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ತೊಗೊಂಡೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಅದನ್ನು ಮಡಚಿ ಆನಂತರ ತಂತಿಗೆ ಹಾಕೋದಕ್ಕಿಂತ ಇಲ್ಲೇ ನೀಟಾಗಿ ಮಡಚ್ಕೊಂಡು ತೊಗೊಂಡೋದ್ರೆ ಈಸಿಯಾಗಿ ಹಾಕಿ ಬರ್ಬೋದು. ಮತ್ತು ಬಟ್ಟೆನ ಒಣಗಿದ ನಂತರ ಎತ್ಕೊಂಡು ಬರೋವಾಗ ಅಲ್ಲೇ ನೀಟಾಗಿ ಮಡಚ್ಕೊಂಡು ಕೂಡ ಬಂದುಬಿಡ್ಬೋದು, ಯಾಕೆಂದರೆ ಮೊದಲೇ ಮಡಚಿ ಇಟ್ಕೊಂಡಿರ್ತೀವಲ್ವ. ಹಾಗಾಗಿ ವಾಷಿಂಗ್ ಮಿಷಿನಲ್ಲೇ ಆಲ್ಮೋಸ್ಟ್ 50% ಅಷ್ಟು ಡ್ರೈ ಆಗಿರುತ್ತೆ, 50ಇಂದ 60% ಅಷ್ಟು. ಇನ್ನು ಬಿಸಿಲಲ್ಲಿ 1 ಗಂಟೆ ಹಾಕಿದ್ರೆ ಆರಾಮಾಗಿ ಬೇಗ ಡ್ರೈ ಆಗಿಬಿಡುತ್ತೆ. ಇನ್ನು ನಾರ್ಮಲ್ಲು ಡೈಲಿ ರೊಟೀನ್ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಈವ್ನಿಂಗ್ ಆಗಿತ್ತು, ಬಾಗಿಲಿಗೆ ಸ್ವಲ್ಪ ನೀರನ್ನು ಹಾಕಿ ಟೀ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡು ಇಲ್ಲಿ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಅಷ್ಟು ಮಾವಿನಕಾಯಿ ಒಣಗಿದ ಮೇಲೆ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ನೋಡಿದ್ರೆ ಎಷ್ಟೊಂದಿದೆ ಅನಿಸುತ್ತೆ. ಅಂದರೆ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಅದು ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ ಅಂತ. ಇದೊಂದು ಗ್ಲಾಸ್ ಜಾರಲ್ಲಿ ಆರಾಮಾಗಿ ಅದು ತುಂಬಿಕೊಳ್ಳುತ್ತೆ ಅಂತ ಅದನ್ನು ನೀಟಾಗಿ ತೊಳೆದು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆಗೆ ಉಪ್ಪಿನಕಾಯಿಗೆ ಮಸಾಲೆ ಬೇಕಲ್ವ, ಅದಕ್ಕೆ ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 1.5 ಸ್ಪೂನಷ್ಟು ಮೆಂತ್ಯ, 1.5 ಸ್ಪೂನಷ್ಟು ಬಿಳಿ ಸಾಸಿವೆ, ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಅಂದರೆ ಒಗ್ಗರಣೆಗೆ ಹಾಕೋತೀವಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಲ್ಲಿ ಕಪ್ಪು ಸಾಸಿವೆನ ಸೇರಿಸ್ಕೊಂಡು 1 ಸ್ಪೂನಷ್ಟು ಜೀರಿಗೆನ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೋಬೇಕು. ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಉಪ್ಪಿನಕಾಯಿ ಮಾಡ್ಕೋತಿದ್ದೀರಾ ಅಂತ ಅಂದರೆ ಇದನ್ನು ನೀವು ಸ್ವಲ್ಪ
ನುಣ್ಣಗೆ ರುಬ್ಕೋಬೇಕಾಗುತ್ತೆ, ಅಂದರೆ ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗುತ್ತೆ ನೈಸಾಗಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಅದನ್ನು ಕೂಲಾಗೋದಕ್ಕೆ ಬಿಟ್ಟು ಆನಂತರ ಅದನ್ನು ಪೌಡರ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಟೀ ಪುಡಿನೂ ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ದೆ, ಅಂದರೆ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಅದು ಕೂಡ ಕುದೀತಾ ಇತ್ತು. ಸೈಡಲ್ಲಿ ಹಾಲು ಮತ್ತು ಸಕ್ಕರೆನ ಹಾಕಿ ಕುದಿಸ್ಕೋತೀನಿ. ಹಾಗೆ ಉಪ್ಪಿನಕಾಯಿಗೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಹಿಂಗನ್ನು ಹಾಕ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಏನಿತ್ತು ಅದನ್ನು ಕೂಡ ಪೌಡರ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಡ್ರೈ ಆಗಿರುವಂಥ ಮಾವಿನಕಾಯಿನ ಸೇರಿಸ್ಕೊಂಡು ಅದಾದ ನಂತರ ಈ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವ, ಈ ಸಾಸಿವೆ, ಜೀರಿಗೆ ಹಾಗೆಯೇ ಮೆಂತ್ಯ ಪುಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ನೀವು ಕಲ್ಲುಪ್ಪಾದರೂ ಸೇರಿಸ್ಕೋಬೋದು, ಪುಡಿ ಉಪ್ಪಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಕಲ್ಲುಪ್ಪನ್ನ ಪೌಡರ್ ಮಾಡಿಕೊಂಡು ಸೇರಿಸ್ಕೋತೀನಿ. ಹಾಗೆ ಕೂಡ ಹಾಕ್ಕೋಬೋದು, ಅಂದರೆ ಅದು ನೀರು ಬಿಟ್ಕೊಳ್ಳೋ ಅಷ್ಟರಲ್ಲಿ ಟೇಸ್ಟ್ ಅಷ್ಟೊಂದು ಗೊತ್ತಾಗೋದಿಲ್ಲ. ಅಂದರೆ ಈ ಟೈಮ್ನಲ್ಲಿ ಉಪ್ಪು ಬೇಕಾ ಸಾಕಾ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪೌಡರ್ ಮಾಡಿಕೊಂಡು ಸೇರಿಸ್ಕೋತೀನಿ. ನಾನು ಆಲ್ರೆಡಿ ಒಂಥರ ಮಾವಿನಕಾಯಿ ಉಪ್ಪಿನಕಾಯಿನ ಶೇರ್ ಮಾಡಿದ್ದೀನಿ. ಅಂದರೆ ಮೊದಲು ಉಪ್ಪು ಮತ್ತು ಮಾವಿನಕಾಯಿನ ಚೆನ್ನಾಗಿ ಮಾಗಿಸ್ಕೊಂಡು ಆನಂತರ ಉಪ್ಪು, ಖಾರ, ಮಸಾಲೆ ಎಲ್ಲ ಹಾಕ್ಕೊಳ್ಳುವಂಥದ್ದು. ಇದು ಬೇರೆ ಥರ ಮಾಡ್ಕೊಂಡು ಇಟ್ಕೊಂಡಿರೋದು, ಅಂದರೆ ಮೊದಲು ಒಣಗಿಸಿ ಉಪ್ಪು ಖಾರ ಎಲ್ಲ ಒಟ್ಟಿಗೆ ಹಾಕಿ ಒಗ್ಗರಣೆನೂ ಕೂಡ ಹಾಕಿ ಒಂದೇ ಸರಿ ಮಾಗೋದಕ್ಕೆ ಇಟ್ಕೊಳ್ಳೋದು. ಎರಡು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಉಪ್ಪನ್ನು ಸೇರಿಸ್ಕೊಂಡು ನಂತರ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಮಾವಿನಕಾಯಿಗೆ ಉಪ್ಪು, ಮಸಾಲೆ ಹಾಗೆ ಖಾರದ ಪುಡಿ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಉಪ್ಪಿನಕಾಯಿ ಹಾಕ್ಕೊಳ್ಳೋವಾಗ ಸ್ಪೂನ್ ಆಗಿರ್ಬೋದು, ಮತ್ತು ಒಗ್ಗರಣೆಗೆ ಹಾಕ್ಕೊಳ್ಳೋ ಎಣ್ಣೆ ಆಗಿರ್ಬೋದು, ಮಿಕ್ಸಿ ಜಾರ್ಗಳಾಗಿರ್ಬೋದು, ಈ ಮಿಕ್ಸಿಂಗ್ ಬೌಲ್ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ನೀರಿನಂಶ ಇರಬಾರ್ದು, ತೇವಾಂಶ ಇರಬಾರ್ದು. ಆ ರೀತಿ ನೋಡಿಕೊಂಡು ಕಂಪ್ಲೀಟಾಗಿ ಡ್ರೈ ಮಾಡಿಕೊಂಡೇ ಉಪ್ಪಿನಕಾಯಿಗಳನ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರಿನಂಶ ಇದ್ರೂ ಕೂಡ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ತೇವಾಂಶ ಇಲ್ಲದಿರೋ ಥರ ನೋಡಿಕೊಂಡು ಉಪ್ಪಿನಕಾಯಿನ ಹಾಕ್ಕೊಳ್ಳಿ. ಟೀ ಎಲ್ಲ ಕುಡಿದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಎಣ್ಣೆ ಅದು ಕೂಡ ಕೂಲಾಗಿರುತ್ತೆ. ಎಣ್ಣೆ ಕಂಪ್ಲೀಟಾಗಿ ಕೂಲಾದ ನಂತರನೇ ಇದರೊಳಗಡೆ ಸೇರಿಸ್ಕೋಬೇಕು. ಬಿಸಿ ಇರುವಾಗ ಹಾಕ್ಕೊಂಡ್ರೆ ಅದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಕೂಲಾದ ನಂತರನೇ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಸ್ವಲ್ಪ ಡ್ರೈ ಅನ್ನಿಸ್ತಾ ಇರುತ್ತೆ ನಿಮಗೆ ಮಿಕ್ಸ್ ಮಾಡ್ಕೊಂಡಾಗ. ಇವಾಗಲೇ ತುಂಬ ತೆಳುವಾಗಿ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಆಗಿಬಿಡತ್ತೆ. ನೋಡಿ, ಇದೇ ಥರ ಡ್ರೈ ಆಗೇ ಇರಬೇಕು. ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರುವಂಥ ಗ್ಲಾಸ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ಕೂಡ ತುಂಬಿ ಎತ್ತಿಟ್ಕೋಬೇಕು. ಇದನ್ನು ಒಂದು ವಾರ ಬಿಟ್ಟರೆ, ಒಂದು 5 ದಿನ ಅಥವಾ ಒಂದು ವಾರ ಬಿಟ್ಟರೆ ಕಂಪ್ಲೀಟಾಗಿ ಮಾಗಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಇದನ್ನು 1 ವೀಕ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಮಾಗಿರುತ್ತೆ, ನೀರು ಥರ ಎಲ್ಲ ಬಿಟ್ಕೊಂಡಿರುತ್ತೆ. ಹಾಗೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಈ ಹಂತದಲ್ಲೇ ಚೆಕ್ ಮಾಡ್ಕೊಂಬಿಡಬೇಕು. ಆನಂತರ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಹಂತದಲ್ಲಿ ಚೆಕ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡ್ರೆ 1 ವೀಕ್ ಆದಮೇಲೆ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.